hand, Raja. Come on, Raja. Give hand. ಫೋರ್ ಸೈಟ್ ನ ಬ್ಯಾಕ್ ಸೈಟ್ ನಲ್ಲಿ ಸೆಂಟರ್ ಮಾಡ್ಕೊಂಡು ಟಾರ್ಗೆಟ್ ನಿರೋ ಆ ಬುಲ್ಗೆ ಸರಿಯಾಗಿ ಗೇಮ್ ಮಾಡಬೇಕು. ನೋಡು ಈ ತರ ಅರ್ಥ ಆಯ್ತಾ? ಬಾ ನಿನ್ನ ಏಮು ಆ ಬುಲ್ಗೆ ಗಟ್ಟ ಇರ್ಲಿ. ಹೀಗೆ ಹೀಗೆ ಸರಿನಾ? ನಿನ್ ಕೈ ಇದು ಮತ್ತೆ ಹೇಗೆ? ಹೀಗೆ ಹಿಡ್ಕೋಬೇಕು. ಹೀಗೆ ಗ್ರಿಪ್ ಆಗಿ. ನಿಂದು ಏಮು ಕರೆಕ್ಟ್ ಆಗಿ ಅಲ್ಲಿರ್ಬೇಕು. ಹಲೋ, ದೃಷ್ಟಿ ಇಲ್ಲಲ್ಲ, ಅಲ್ಲಿ ಅಲ್ಲಿ ಎಲ್ಲಿ. ನೇರ ಕಾಣಿಸ್ತಾ ಇದೀಯಾ? ಓಕೆ, ಗ್ರಿಪ್ ಆಗಿ ಹಿಡ್ಕೋಬೇಕು. ಎಲ್ಲಿ ಕಣ್ ಮುಚ್ಕೋ. ಹಲೋ, 2 ಕಣ್ಣು ಅಲ್ಲ, 1 ಕಣ್ಣು. ಸರಿ. ಹಲೋ ರಾಣಿ, ಈ ಕಣ್ಣಲ್ಲ ಆ ಕಣ್ಣು. ಆ ಕಣ್ಣು ಮುಚ್ಚಕ್ ಆಗ್ತಾ ಇಲ್ಲ. ಸರಿ, ನೀನ್ ಕಲ್ತ್ಕೊಂಡಂಗೆ. ಎಲ್ಲಿ ಸರಿ ಕಾಣಿಸ್ತಾ ಇದೀಯಾ? ಕಾಣ್ತಾ ಇದೆ. ಶೂಟ್. ಇದನ್ನ ಪ್ರಾಕ್ಟೀಸ್ ಮಾಡು. 1 2 3 4. 1 2 3 4 5 6. ಹಲೋ ರೀ ಜಡ್ ಸಾಹೇಬ್ರೆ, ನಾನ್ ರೀ ಸೇಂದಿ MLA ರುದ್ರಯ್ಯ. ಏನ್ರಿ ಆ ರ್ಯಾಂಬೋ ರಾಜಾಗ ಹೆದರ್ಕೊಂಡು ನೀವು ಅಮೆರಿಕದಲ್ಲೇ ಉಳ್ಕೊಂಡ್ಬಿಟ್ರೆ ಇಲ್ಲಿ ನಾಮಿನೇಷನ್ ಫೈಲ್ ಮಾಡೋದು ಯಾರು? ಈ ತಿಂಗಳು 25 ಕೊನೆ ತಾರೀಕು. ಮುಂದಿನ ಇಮಾನ್ದಾಗೆ ತಕ್ಷಣ ಹೊಲ್ಟ್ ಬನ್ನಿ. ಅವನಿಗೆ ಯಾಕ್ರೆ ಹೆದರ್ಕೊಳ್ತೀರಾ? ನಿಮ್ಮನ್ನ ಯಾರು ಮುಟ್ಟಿದ್ರೆ ಕತ್ತರ್ಸದೆ. ತಕ್ಷಣ ಹೊಲ್ಟ್ ಬನ್ನಿ. ಏನ್ರಿ ಬಂದಿರೋದು AC ಕಾರು, ಉಸಿರು ಮ್ಯಾಲೆ ಕೆಳಗೆ ಬಿಡ್ತಿದ್ರಲ್ಲ. ರುದ್ರಯ್ಯನವ್ರೆ, ನಮ್ ಪ್ಲಾನ್ ಎಲ್ಲ ಅಪ್ಸೆಟ್ ಆಗೋ ತರ ಇದೆ. ಏನಾತ್ರಿ? ನಮ್ ಬ್ಯಾಂಕ್ ಮೂಲಕ ಕೋಟ್ಯಾಂತರ ರೂಪಾಯಿ ಎಲೆಕ್ಷನ್ ಫಂಡ್ಗೋಸ್ಕರ ನಿಮಗೆ ಅರೇಂಜ್ ಮಾಡ್ಕೊಟ್ವಲ್ಲ, ಹೌದು. ಆ ವಿಷಯ ಸಿಒಡಿಗೆ ಹೇಗೋ ಗೊತ್ತಾಗ್ತದೆ. ಆಗ್ಲೇ ಎಂಕ್ವೈರಿ ಮಾಡೋದಕ್ಕೆ ಆರ್ಡರ್ ಮಾಡ್ಬಿಟ್ಟಿದಾರಂತೆ. ಈ ಸಮಯದಲ್ಲಿ ನಾನೇನಾದ್ರೂ ಸಿಕ್ಕಾಕೊಂಡ್ಬಿಟ್ರೆ ಎಲೆಕ್ಷನ್ ಕಂಟೆಸ್ಟ್ ಮಾಡೋದು ಹೇಗ್ರಿ? ಈ ವಿಷಯ ಗೊತ್ತಿರೋರ್ನೆಲ್ಲ ಕತ್ತರಿಸಾಯ್ತು. ಈಗ ಸಿಒಡಿಗೆ ಯಾರು ಇನ್ಫಾರ್ಮೇಶನ್ ಕೊಟ್ಟಿರಬಹುದು? ಅಯ್ಯೋ ಅಯ್ಯೋ, ಯಾಕ್ರ ಈ ರೀತಿ ಚಿತ್ರಹಿಂಸೆ ಮಾಡಿಕೊಳ್ತಿದ್ದೀರಾ? ಈಗ ನನ್ ಪ್ರಾಣ ಹಿಂಡೋಕ್ಕಿಂತ ಒಂದೇ ಸಮಯ ನನ್ ಕೊಂದು ಬಿಡ್ರು. ನಿನ್ ತಂಗಿ ನಮ್ ಕಸ್ಟಡಿಯಿಂದ ತಪ್ಪಿಸ್ಕೊಂಡಿದ್ದಾಳೆ. ನಡೆದಿರೋ ವಿಷಯ ಬೇರೆ ಕಡೆ ಬಾಯ್ ಬಿಡೋದಕ್ ಮುಂಚೆ ನೀನೇ ತಾನೇ ನಮ್ಗೆ ಇನ್ಸೂರೆನ್ಸ್. ಓಯ್, ಏನೋ ನೋಡ್ತಾ ಇದ್ದೀರಾ? ಕೊಡೋ ಟ್ರೀಟ್ಮೆಂಟ್. ನಾವ್ ಹೇಳ್ದಂಗೆ ಕೇಳ್ಬೇಕು, ನಾವ್ ಹೇಳ್ದಂಗೆ ಮಾಡ್ಬೇಕು. ಗೊತ್ತಾಯ್ತಾ? ನಾವು ಏಯ್ ಕೊಡೋ. ವೆರಿ ಗುಡ್ ರಾಣಿ, ವೆರಿ ಗುಡ್. ಕೆಲವು ದಿನ ಪ್ರಾಕ್ಟೀಸ್ ಮಾಡಿ ಒಳ್ಳೆ ಚಾಂಪಿಯನ್ ಆಗ್ಬಿಟ್ಟೆ. ಈ ಹೊಗಳಿಕೆ ಎಲ್ಲ ರ್ಯಾಂಬೋ ರಾಜನ್ಗೆ ಸೇರ್ಬೇಕು.
ರಾಜಣ್ಣ ಏನ್ ರಂಗಣ್ಣ? ಆ ಕಾಳನ್ ಕಡೆಯವರು ಮತ್ತೆ ನಮ್ಮ ಹಳ್ಳಿಗೆ ಬಂದು ಆ MLA ಸೇಂದಿ ರುದ್ರೇನ್ ಕಡೆ ಓಟ್ ಹಾಕ್ದೆ ಹೋದ್ರೆ ನಮ್ಮ ಹಳ್ಳಿಯವರೆಲ್ಲ ಮಸ್ತ್ ನಾನು ಕೊಚ್ಚಾಕ್ತೀನಿ ಅಂತ ಎದುರಿಸ್ತಾವನೆ. ಕೊಡ್ತಾ ಇದ್ದೀನಿ. ನಮ್ MLA ಸೇಂದಿ ರುದ್ರೇನ್ ಕಡೆಯವರಾದ ಜಸ್ಟಿಸ್ ಜಗನ್ನಾಥ್, ಚೇರ್ಮನ್ ಧನ್ರಾಜ್ ಇವ್ರುಗಳಿಗೆ ಓಟ್ ಹಾಕಿ ಗೆಲ್ಲಿಸದೆ ಹೋದ್ರೆ ಈ ಗುಡ್ಡಹಳ್ಳಿ ಆಗಿರಲ್ಲ, ಕಂಡು ಸತ್ತ ಮುಂಡೆಯವ್ರ ಹಳ್ಳಿ ಅಂತ ಹೆಸರು ಬದಲಾಯಿಸ್ಕೋಬೇಕಾಗತ್ತೆ. ಓದಪ್ಪ, MLA ಸೇಂದಿ ರುದ್ರಯ್ಯನ್ ಅವರು ನಮ್ಮ ಹಳ್ಳಿ ಉದ್ಧಾರ ಮಾಡ್ತೀನಿ ಅಂತ ಹೇಳಿ ಓಟ್ ತಗೊಂಡ್ ಗೆದ್ದು ಕುರ್ಚಿ ಬದಲಾ ಮಾಡ್ಕೊಂಡ್ರು. ಆಮೇಲೆ ನ್ಯಾಯ ಕೇಳಕ್ ಹೋದಾಗ ನಮ್ ಕಡೆ ಕಚ್ಚಿ ಹಾಕಿದ್ರು. ಮತ್ತೆ ಆ ಜನರನ್ನೇ ಆರ್ಸ್ ಬಂದ್ರೆ ನಮ್ಮ ಹಳ್ಳಿ ಸ್ಮಶಾನ ಆಗೋಗುತ್ತೆ. ಅವ್ರಿಬ್ರು ಹೇಳ್ಕೊಂಬರ್ರು. ನಮ್ಮ ಗುರು ಸೇಂದಿ ರುದ್ರನ ಬಗ್ಗೆ ಮಾತಾಡ್ದವ್ರ ನಾಲ್ಗೇನೋ ಬಡವರು ನಾಲಿಗೆ ಕತ್ತರಿಸಿ ಅವ್ರನ್ನ ಮೂಕರನ್ನಾಗಿ ಮಾಡಿ ಓಟ್ ತಗೋತೀರಾ? ತನ್ನ ಮಗಳನ್ನೇ ಸಾಯೋಗ ಮಾಡಿದ ಆ ಜಸ್ಟಿಸ್ ಜಗನ್ನಾಥ್ ಈ ದೇಶನ ಕಾಪಾಡ್ತಾನ? ಬೇಲಿನೇ ಎದ್ದು ಹೊಲ ಮೇಯ್ತು ಅನ್ನೋ ಹಾಗೆ ಸಾರ್ವಜನಿಕರ ಹಣದ ಜೊತೆ ಕಣ್ಣ ಮುಚ್ಚಾಲೆ ಆಟ ಆಡಿ ಎಷ್ಟೋ ಜನ ಹೆಣ್ಮಕ್ಳ ಭವಿಷ್ಯನ ಹಾಳು ಮಾಡಿದ ಆ ಚೇರ್ಮನ್ ಧನ್ರಾಜ್ ಕುರ್ಚಿ ಮೇಲೆ ಕೂತು ನ್ಯಾಯ ಕೊಡ್ತಾನಾ? ನನ್ ತಂದೆನ ಕೊಲೆ ಮಾಡಿಸಿ ಆ ಅಪವಾದ ನನ್ ಮೇಲೆ ಹೊರಿಸಿ ಹೆಸರಿಗೆ ಬಿಳಿ ಬಟ್ಟೆ ಹಾಕೊಂಡು ಮೈ ತುಂಬಾ ವಿಷದ ಮುಳು ತುಂಬಿಕೊಂಡಿರೋ ಆ ಸೇಂದಿ ರುದ್ರಯ್ಯ ಬಡವರು ಬಂಧು ಆಗ್ತಾನ? ದಣೆ, ಇವತ್ತಿ ನನ್ನ ಮಕ್ಕಳಿಗೆ ನಿನ್ನ ಕೈಯಿಂದ ಪಾಠ ಕಲಿಸ್ತೀನಿ. ಇದು ನಾನು ಕೊಡ್ತಿರೋ ಮೊದಲನೇ ಅವಕಾಶ. ಜಮಾಯಿಸು. ರಾಜ ಗುಡ್ದಳ್ಳಿ ಅಂತ ಇರೋದ್ರಿಂದಲೇ ಸುತ್ತಮುತ್ತ ಇರೋ ಹಳ್ಳಿ ಜನ ಎಲ್ಲ ನೆಮ್ಮದಿಯಾಗಿ ಉಸಿರಾಡ್ತಾ ಇದ್ದೀವಿ. ನಿಜ ರಂಗಣ್ಣ, ನಿನ್ ಮಾತು ಸತ್ಯ. ಹೌದು. ರ್ಯಾಂಬೋ ರಾಜ, ರಿವಲ್ವರ್ ರಾಣಿ. ಅರ್ಧ ಮೀಸೆ ಬೋಳಿಸಿ ಚಡ್ಡಿ ಹಾಕಿ ನಿನ್ನ ಬೆನ್ ಮೇಲೆ ಬಿರುದು ಬರೆಯೋ ತನಕ ನಿದ್ರೆ ಮಾಡ್ತಿದ್ದೇನೋ ನರಸತ್ತ ನಾ ಮರ್ದ ನನ್ ಅವ್ರನ್ನ ಅಲ್ಲೇ ಕತ್ತರಿಸ್ಬೇಕಾಗಿತ್ತು. ಚೇರ್ಮನ್ ಸಾಹೇಬ್ರೆ, ನಿಮ್ ಬ್ಯಾಂಕಿನ ಅವ್ಯವಹಾರನೆಲ್ಲ CBI ಆಫೀಸರ್ಗೆ ಹಣ ಕೊಟ್ಟು ಬಾಯಿ ಮುಚ್ಚಿಸ್ದೆ. ಈಗ ನೋಡಿದ್ರೆ ಯಾವನೋ ರ್ಯಾಂಬೋ ರಾಜ, ಅವನ್ ಜೊತೆಗೆ ರಿವಲ್ವರ್ ರಾಣಿ ಅಂತೆ. ಇವರಿಬ್ರು ಸೇರ್ಕೊಂಡು ಕಾಣದ ಜಾಗದಲ್ಲಿ ಕುತ್ಕೊಂಡು ನಮ್ಮ ಬಂಡವಾಳನೆಲ್ಲ ಊರ್ ಜನರ ಮುಂದೆ ಬಯಲ್ ಮಾಡ್ತಿದಾರಾ? ಇಂಥ ಸಮಯದಲ್ಲಿ ಓಟ್ ಕೇಳೋದಕ್ಕಿಂತ ನಾವು ಬೀದಿಗಿಳಿದ್ರೆ ಜನ ನಮ್ಮನ್ನ ಹೂವಿನ ಹಾರ ಹಾಕಿ ಸ್ವಾಗತಿಸೋದಿಲ್ಲ, ಚಪ್ಪಲಿ ಹಾರ ಹಾಕಿ ಪೊರಕೆಲ್ ಹೊಡಿತಾರೆ. ಇಲೆಕ್ಷನ್ ನಿಂದ್ರದಕ್ಕೆ ಚಪ್ಪಲಿ ಹಾರ ಪೊರಕೆ ಹೊಡ್ತಾನೆ ಕ್ವಾಲಿಫಿಕೇಶನ್ ಜಡ್ಜ್ ಸಾಹೇಬ್ರೆ. ಈಗ ನನ್ನೇ ನೋಡಿ, ಇಲ್ಲಿ ತನಕ ಒಂದ್ 20 ಜನರನ್ನ ಕತ್ತರಿಸಿದೀನಿ. ಆದ್ರೂ 10 ವರ್ಷದಿಂದ ಅವಿರೋಧವಾಗಿ ಆಯ್ಕೆಯಾಗಿ ಜನಗಳ ಅಭಿಮಾನ ಗಳಿಸ್ಕೊಂಡಿದ್ದೀನಿ. ಈ ರಾಜಕೀಯ ನಿಮಗೆ ಹೊಸದು. ಅದ್ರ ಚಿಂತೆ ಬಿಟ್ಟು
ಮೊದಲು ಪಾರ್ಟಿ ಫಂಡ್ಗೆ 10 ಕೋಟಿ ರೂಪಾಯಿ ಸೇರಿಸಿ ಮಂತ್ರಿ ಆಗೋದನ್ನ ನೋಡಿ. For more updates, like, comment, subscribe to our channel.